ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ಅಂತ ಅಂದರೆ ನಮ್ಮ ಚಿನ್ನು ಸ್ಕೂಲಲ್ಲಿ ಸ್ಪೋರ್ಟ್ಸ್ ಆ್ಯನ್ಯುವಲ್ ಡೇ ಇದೆ. ಅವನಿಗೆ ಇವತ್ತು ತುಂಬ ಬೇಗನೆ ಬರೋದಕ್ಕೆ ಹೇಳಿದ್ದಾರೆ, 1 ಅವರ್ ಬೇಗನೆ ಬರೋದಕ್ಕೆ ಹೇಳಿದ್ದಾರೆ ಸ್ಕೂಲ್ಗೆ. ಸೊ ಬೇಗ ಎದ್ದು ಸ್ಕೂಲ್ಗೆ ಹೋಗೋದಕ್ಕೆ ರೆಡಿಯಾಗಿ ಇವಾಗ ಡ್ರೈ ಫ್ರೂಟ್ಸ್ ತಿಂಡಿ ಎಲ್ಲ ತಿಂದು ಹೊರಟಿದ್ದಾನೆ. ಸಂಜು ಚಿನ್ನನ ಡ್ರಾಪ್ ಮಾಡಿಬಿಟ್ಟು ಬರೋದಕ್ಕೆ ಹೇಳಿದ್ದಾರೆ. ಹಾಗೆ ಪೇರೆಂಟ್ಸ್ನೂ ಕೂಡ ಇನ್ವೈಟ್ ಮಾಡಿದ್ದಾರೆ, 1 ಅವರ್ ಲೇಟಾಗಿ ಹೋಗೋಣ ಅಂತ ನಾವು. ಸಂಜು ಹಾಯ್ ಮೇಡ್. ಚಿನ್ನು ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಫಂಕ್ಷನ್ ಇದೆ, ಸ್ಪೋರ್ಟ್ಸ್ ಆ್ಯನ್ಯುವಲ್ ಡೇ. ಸೊ ಹೋಗ್ತಾ ಇದ್ದೀವಿ. ಇಲ್ಲೇ ಹತ್ತಿರ ಅಲ್ವಾ, ಜಸ್ಟ್ 1 ಮಿನಿಟ್ ಆಗುತ್ತೆ ನಾವು ನಡ್ಕೊಂಡೋದ್ರೂ. ಅದಕ್ಕೆ ನಡ್ಕೊಂಡೇ ಹೋಗ್ತಿದ್ದೀವಿ. ಇವಾಗ ಸ್ಕೂಲ್ ಹತ್ತಿರ ಬಂದ್ವಿ. ಚಿನ್ನು ಸ್ಕೂಲಲ್ಲಿ ಸ್ಪೋರ್ಟ್ಸ್ ಆ್ಯನ್ಯುವಲ್ ಡೇ ಫಂಕ್ಷನ್ ಎಲ್ಲ ಹೇಗೆ ನಡೀತಿದೆ ಅನ್ನೋದನ್ನು ನೀವು ಕೂಡ ನೋಡಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಮರಿದೆ ಲೈಕ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋಸ್ನ ಶೇರ್ ಮಾಡಿ. ಓಕೆ, ಬನ್ನಿ ಈಗ ಸ್ಕೂಲ್ ಒಳಗಡೆ ಹೋಗೋಣ. ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ. ಹಾಗೆ ಚಿನ್ನುಗೂ ಕೂಡ ಪ್ರೈಸ್ ಬಂದಿದೆ. ಚಿನ್ನುಗೆ ಪ್ರೈಸ್ ಬಂದಿರೋದು ನನಗಂತೂ ತುಂಬಾ ಖುಷಿ ಇದೆ. ಆ ಖುಷಿನ ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅಂತ ಅನಿಸಿ ನಾನು ಈ ಒಂದು ವಿಡಿಯೋನ ಮಾಡ್ತಿದ್ದೀನಿ. ನಿಮಗೂ ಕೂಡ ಖುಷಿ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಓಕೆ, ನಾವು ಇನ್ನೂ ಸ್ವಲ್ಪ ಲೇಟಾಗೇ ಬರಬೇಕಿತ್ತು, ಸ್ವಲ್ಪ ಬೇಗನೆ ಬಂದ್ವಿ. ಇನ್ನು ಅವಾಗ ತಾನೇ ಬರ್ತಿದ್ರು ಪೇರೆಂಟ್ಸ್ ಎಲ್ಲ. ಸಂಜು ಆಫೀಸ್ಗೆ ಹೋಗಬೇಕು, ಅವರು 2 ಅವರ್ಸ್ ಪರ್ಮಿಷನ್ ಕೇಳ್ಕೊಂಡು ಮಗ ಪ್ರೈಸ್ ತಗೊಳ್ಳೋದನ್ನು ನೋಡಬೇಕು ಅಂತ ಕೂತಿದ್ದಾರೆ. ಬಟ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದೇ ತುಂಬಾ ಲೇಟ್ ಆಯಿತು. ಚಿನ್ನು ನೋಡಿ ಕ್ಲಾಸ್ ರೂಮಿಂದ ಅವ್ನ ಫ್ರೆಂಡ್ ಜೊತೆ ಬಂದಿದ್ದಾನೆ. ಹಾಗೆ ಸುಮ್ಮನೆ ಆಚೆ ಅವ್ರ ಮ್ಯಾಮ್ ಬೈದು ಬಿಟ್ಟಿದ್ದಾರೆ, ಅದಕ್ಕೆ ಒಳಗಡೆ ಓಡ್ತಿದ್ದಾನೆ. ಈಗ ಹಂಗಂತೂ ನೋಡ್ಬಿಟ್ಟು ತುಂಬ ನಗು ಬಂತು. ಇದನ್ನೆಲ್ಲ ನೋಡ್ತಿದ್ರೆ ನಮಗೆ ನಮ್ಮ ಸ್ಕೂಲ್ ಡೇಸೇ ನೆನಪಾಗುತ್ತೆ. ಏನೋ ಒಂಥರ ಖುಷಿ ಆಗ್ತಿತ್ತು, ಒಂದು ಸ್ವಲ್ಪ ಮರ್ತೋದಂಗೆ ಆಗಿತ್ತು. ಇದನ್ನೆಲ್ಲ ನೋಡಿ ನನಗೂ ಕೂಡ ನಮ್ಮ ಸ್ಕೂಲ್ ಡೇಸ್ ಎಲ್ಲ ನೆನಪಾಯಿತು. ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ. This movement brings some great energy and vibes in the player and excitement in the audience too. With the same projection, I request the chief guest and all dignitaries to come forward to give a grandiose opening to the event.
ಕ್ರೀಡಾ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಎಲ್ಲ ಗಣ್ಯರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. The sports captain brings a light and spirits in all the players and motivates them with his energetic steps taken forward. Now I request sports captain Master Moksha to come up with the lamp of victory, which fades away the fade. ಮುಂದೆ ಸಫಾಯ ಟೆಂಡರ್ ಕಾಂಪಿಟಿಷನ್ ಕ್ರೀಡಾ ಜ್ಯೋತಿಯನ್ನು ಸ್ವೀಕರಿಸಲಿದ್ದಾರೆ. ಆನ್ಯುವಲ್ ಟೆಂಡರ್ ನಾಯಕಿ ಮಹೇಶ್ ಪಾಟೀಲ, ಮುಂದೆ ಶಾಲಾ ನಾಯಕ ಮೋಸಿನ್, ಮುಂದೆ ಸ್ವಯಂ ಸೇವಕರ ತಂಡದ ಉಪನಾಯಕ ಅಂಕುರ್, ಮುಂದೆ ರೂಬಿ ತಂಡದ ನಾಯಕ ಅವಿನಾಶ್. ಹಾಗೂ ಉಪನಾಯಕಿ ಕುಮಾರಿ ಗಿರಿ ಸಿನ್ಹಾ. ಹಲೋ ಹಾಂ ಇಲ್ಲ ಇಲ್ಲ ಇವಾಗ ಮಸ್ಟ್ ಫಸ್ಟ್ ಆಯಿತು. ಆಂಬರ್ ತಂಡದ ಪರಿಚಯ ತಂಡದ ನಾಯಕಿ ಮಹೇಶ್ ಪಾಟೀಲ. ಬಾ ಹಾಗೂ ಉಪನಾಯಕಿ ಕುಮಾರಿ ಪ್ರಾರ್ಥನಾ. ಚೇತನ್ ಇದ್ದಾನೆ Celebrate their devotion to Lord Shiva and showcase the beauty of Indian cultural dance.
ಆಫೀಸ್ ಟೈಮ್ ಆಯಿತು ಅಂತ ಹೇಳಿ ಅವರು ಹೊರಟುಬಿಟ್ರು. ನೀನು ನೋಡ್ಕೊಂಡು ಬಾ, ಟೈಮ್ ಆಗುತ್ತೆ ನನಗೆ ಅಂತ ಹೇಳಿ. ಪಾಪ ಜಸ್ಟ್ 2 hours ಟೈಮ್ ತಗೊಂಡಿದ್ರು. ನಾವು ಬೇಗ ಮುಗೀತೆ ಅಂತಂದರೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದ್ದೇ ಲೇಟ್ ಆಯಿತು. ಮಕ್ಕಳದೆಲ್ಲ ಡ್ಯಾನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳನ್ನ ಇವಾಗ ಕರ್ಕೊಂಡು ಬಂದು ಕೂರಿಸ್ತಿದ್ದಾರೆ, ಸ್ವಲ್ಪ ಗಲಾಟೆ ಎಲ್ಲ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಚಿನ್ನು ನೋಡಿ ಇವಾಗ ಬಂದು ಕೂತ್ಕೊಳ್ತಿದ್ದಾನೆ. ನಾನು ಅಷ್ಟೊತ್ತಿಂದ ಹುಡುಕ್ತಿದ್ದೆ ಎಲ್ಲಿ ಕೂತಿದ್ದಾನೆ, ಇನ್ನೂ ಏನಕ್ಕೆ ಕೂರಿಸಿಲ್ಲ ಅಂತ. ಇವಾಗ ಕರ್ಕೊಂಡು ಬಂದು ಕೂರಿಸ್ತಿದ್ದಾರೆ. ನಮ್ಮ ಮಕ್ಕಳನ್ನ ಹೋಗಿ ಅವ್ರ ಸ್ಕೂಲ್ ಹತ್ರ ಅವ್ರು ಹೇಗಿರ್ತಾರೆ, ಹೇಗೆ ನಡ್ಕೊಳ್ತಾರೆ ಅಂತ ನೋಡೋದೇ ಒಂದು ರೀತಿ ಖುಷಿ ಅಲ್ವಾ. ನಾನಂತೂ ನನ್ನ ಮಗನ್ನೇ ನೋಡ್ತಿದ್ದೆ, ಅವ್ನು ಏನು ಮಾಡ್ತಾನೆ, ಚೇಷ್ಟೆ ಹೇಗೆ ಕೂತ್ಕೋತಾನೆ, ಸೈಲೆಂಟಾಗಿರ್ತಾನ ಅಂತ ಅಂದ್ಬಿಟ್ಟು ಅವನನ್ನೇ ಜಾಸ್ತಿ ಅಬ್ಸರ್ವ್ ಮಾಡಿ ನೋಡ್ತಿದ್ದೆ. ಪರವಾಗಿಲ್ಲ, ಮನೆಯಲ್ಲಿ ಮಾಡೋವಂಥ ಚೇಷ್ಟೆಗಳೆಲ್ಲ ಸ್ವಲ್ಪ ಕಡಿಮೆ ಮಾಡಿಕೊಂಡು ಡೀಸೆಂಟಾಗಿ ಕೂತಿದ್ದ. ಆದರೂ ಸ್ವಲ್ಪ ಫ್ರೆಂಡ್ಸ್ ಜೊತೆ ಆ ಕಡೆ ಈ ಕಡೆ ಮಾತಾಡ್ತಾನೇ ಇದ್ದ. ನಾನು ನೋಡ್ತಾನೇ ಇದ್ದೆ. ಆಮೇಲೆ ಮನೆಗೆ ಬಂದಮೇಲೆ ಕೇಳಿದೆ, ಏನು ಮಾತಾಡ್ತಿದ್ದೆ ಅಷ್ಟೊಂದು ಫ್ರೆಂಡ್ಸ್ ಹತ್ರ ಅಂತ. ಅದಕ್ಕೆ ಏನಿಲ್ಲಮ್ಮ, ಹಾಗೆ ಸುಮ್ಮನೆ ಮಾತಾಡ್ತಿದ್ದೆ ಅಂತ ಹೇಳ್ತಿದ್ದೆ. ನೋಡಿ ಹೇಗೆ ಕೂತಿದ್ದಾನೆ ಅಂತ. LKG ಮಕ್ಕಳದು ಗೇಮ್ ಅಂತೂ ತುಂಬಾ ಚೆನ್ನಾಗಿತ್ತು. ಅವ್ರ ಪೇರೆಂಟ್ಸ್ ಕೂಡ ಪಾರ್ಟಿಸಿಪೇಟ್ ಮಾಡಬೇಕಿತ್ತು. ಯಾವ ಮಗು ಫಾಸ್ಟಾಗಿ ಬರುತ್ತೋ ಆ ಮಗುನ ಎತ್ಕೊಂಡು ಅವ್ರ ಪೇರೆಂಟ್ಸ್ ಓಡಬೇಕಿತ್ತು. ಪಾಪ ಒಬ್ಬೊಬ್ಬರು ಓಡೋದಕ್ಕೆ ಆಗಲಿಲ್ಲ, ಕೆಲವರು ತುಂಬ ಫಾಸ್ಟಾಗಿ ಓಡಿಬಿಟ್ರು. ನನಗಂತೂ ತುಂಬ ಖುಷಿ ಆಗ್ತಿತ್ತು ಪೇರೆಂಟ್ಸು ಆಟ ಆಡಿದ್ದು ನೋಡಿ. ಅಲ್ಲಿ ಬಂದಿದ್ದಂಥ ಪೇರೆಂಟ್ಸ್ಗೂ ಕೂಡ ಒಂದು ಗ್ರೂಪ್ ಗೇಮ್ನ ಆಡಿಸಿದ್ರು. ಅದೇ ನಾವೆಲ್ಲ ಮುಂಚೆ ಆಡ್ತಿದ್ವಲ್ಲ ಮ್ಯೂಸಿಕಲ್ ಚೇರ್ ಅಂತ, ಅದೇ ರೀತಿ ಇದು ಮ್ಯೂಸಿಕಲ್ ಸ್ಟ್ಯಾಂಡ್ ಅಂತ. ತುಂಬ ಚೆನ್ನಾಗಿತ್ತು. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ಗೆಲ್ತೀವೋ ಸೋಲ್ತೀವೋ ಒಟ್ಟಿನಲ್ಲಿ. ಸೋಲೋ ಗೇಮ್ ಏನು ಇರಲಿಲ್ಲ, ಇದು ಗ್ರೂಪ್ ಗೇಮು. ಒಟ್ಟಿನಲ್ಲಿ ಪಾರ್ಟಿಸಿಪೇಟ್ ಮಾಡೋಣ ಅಂತ ಹೇಳಿ ಪಾರ್ಟಿಸಿಪೇಟ್ ಮಾಡಿದೆ. ತುಂಬಾ ಎಂಜಾಯ್ ಮಾಡಿದೆ, ತುಂಬಾ ಖುಷಿ ಆಯಿತು. ಇವಾಗ LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಪ್ರೈಸ್ನ ಕೊಡ್ತಿದ್ದಾರೆ. ಯಾಕಂದರೆ ದೊಡ್ಡ ಮಕ್ಕಳದು ಇನ್ನೂ ಸ್ಪೋರ್ಟ್ಸ್ ಎಲ್ಲ ಇದೆ. ಅವ್ರದ್ದು ವಾಲಿಬಾಲ್, ಥ್ರೋಬಾಲ್, ಕಬಡ್ಡಿ, ಖೋಖೋ ಇದೆಲ್ಲ ಗೇಮ್ಸ್ ಇತ್ತು. ಚಿಕ್ಕ ಮಕ್ಳಿಗೆ ವೆಯ್ಟ್ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಕೊಡ್ತಿದ್ದಾರೆ.
ನನಗಂತೂ ನನ್ನ ಮಗ ಪ್ರೈಸ್ ತಗೊಳ್ಳೋದು ನೋಡ್ತಿದ್ರೆ ತುಂಬಾ ಖುಷಿ ಆಗ್ತಿತ್ತು. ಅಪ್ಪ ಅಮ್ಮನಿಗೆ ಅಷ್ಟಲ್ವಾ, ಅವ್ರವ್ರ ಮಕ್ಕಳು ಪ್ರೈಸ್ ತಗೊಳ್ಳೋದು ನೋಡೋದೇ ಒಂದು ಖುಷಿ. ನನ್ನ ಮಗನೂ ಪ್ರೈಸ್ ತಗೊಂಡಿದ್ದು ನೋಡಿ ತುಂಬ ಖುಷಿಯಾಯಿತು. ಎಲ್ಲ ಸ್ಪೋರ್ಟ್ಸಲ್ಲೂ ಅವ್ನು ಪ್ರತಿ ಸಲನೂ ಪ್ರೈಸ್ ತಗೊಳ್ತಾನೆ. ನೀವು ಕೂಡ ಈ ಒಂದು ಮೂಮೆಂಟ್ನ ನೋಡಿ ಅವ್ನು ಪ್ರೈಸ್ ತಗೊಳ್ಳೋದನ್ನ ಖುಷಿ ಪಡಿ, ಹಾಗೆ ಅವನಿಗೆ ಬ್ಲೆಸ್ ಮಾಡಿಬಿಡಿ. ಓಕೆ, Next, we have Dhanvit Boda, who has secured third place in balancing the book and third place in balance the balloon. Come on. Amber. Please be careful. Boda. Next, we have Unnam Advik, who has secured first place in blasting the balloon. Unnam Advik, who has secured first place in blasting the balloon. Next, we have Shahid, who has secured second place in filling the bag. ಚಿನ್ನು ಪ್ರೈಸ್ ಎಲ್ಲ ತೊಗೊಂಡಾದ್ಮೇಲೆ ಅಲ್ಲೇ ನಿಲ್ಲಿಸ್ಬಿಟ್ಟು ಒಂದು ಕೆಲವು ಫೋಟೋಸ್ ವಿಡಿಯೋಸ್ ಎಲ್ಲ ತೊಗೊಂಡು ನಾವು ಮನೆಗೆ ಬಂದುಬಿಟ್ವಿ. ಇನ್ನು ದೊಡ್ಡ ಮಕ್ಕಳದೆಲ್ಲ ಸ್ಪೋರ್ಟ್ಸ್ ಇತ್ತು, ಆದರೆ ತುಂಬ ಹಸ್ವಾಗ್ತಿತ್ತು. ಪ್ರೋಗ್ರಾಮ್ ಲೇಟಾಗಿ ಸ್ಟಾರ್ಟ್ ಆಯ್ತಲ್ಲ, ಸೊ ನಾವು ಬಂದುಬಿಟ್ವಿ. ಚಿನ್ನು, ಆರ್ ಯು ಹ್ಯಾಪಿ? 2 ಪ್ರೈಸ್ ತೊಗೊಂಡಿದ್ದಾನೆ ಈ ಸಲ ಚಿನ್ನು. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಯಾವ ಥರ ತೊಗೊಂಡಿದ್ದಾನೆ ಅಂತ ಪ್ರೈಸ್ನ. 2 ಗೇಮಲ್ಲೂ ತೊಗೊಂಡಿದ್ದಾನೆ ಪ್ರೈಸು, ಬಟ್ 3rd ಪ್ರೈಸ್ ತೊಗೊಂಡಿದ್ದಾನೆ. ಬಟ್ ಇಟ್ಸ್ ಓಕೆ, ಪಾರ್ಟಿಸಿಪೇಟ್ ಮಾಡಿ ತೊಗೊಂಡಿದ್ದಾನಲ್ಲ. ಸುನಿ ಪ್ರೈಸು ಚಿನ್ನು ಆಲ್ರೆಡಿ ಅವನ ಪ್ರೈಸ್ನ ಎಲ್ಲಿಡೋದು ಅಂತ ಇಟ್ಕೊಳ್ತಿದ್ದಾನೆ. ಎರಡು ಗೇಮಲ್ಲೂ ಪ್ರೈಸ್ ತಗೊಂಡಿದ್ದಾನೆ. ಚಿನ್ನು ಹ್ಯಾಪಿ? LKG UKG ಹಾಗೆ ಈ ಗಣೇಶ ಫಂಕ್ಷನಲ್ಲಿ ಯಾವ ಫಂಕ್ಷನಲ್ಲಿ ಗೇಮ್ ಇಟ್ರು ಪ್ರೈಸ್ ತಗೊಳ್ತಾನೆ. ಅದೇ ಒಂದು ಖುಷಿ. ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾನೆ, ಪ್ರೈಸ್ ತಗೊಳ್ತಾನೆ. ಎಲ್ಲ ಚಿನಿ ಹೆಂಗಿಟ್ಟಿದ್ಯಾ ನೋಡ್ತೀನಿ. ಓಹ್, ಸೂಪರ್ ಸೂಪರ್ ಚಿನ್ನು, ಚೆನ್ನಾಗಿಟ್ಟಿದ್ಯಾ. ಇದೇ ನೋಡಿ ನಮ್ಮ ಚಿನ್ನು ತಗೊಂಡಿರೋ ಪ್ರೈಸ್. ಫ್ರೆಂಡ್ಸ್, ನೋಡಿದ್ರಲ್ವಾ ಚಿನ್ನು ಸ್ಕೂಲಲ್ಲಿ ಆ್ಯನಿವಲ್ ಸ್ಪೋರ್ಟ್ಸ್ ಡೇ ಹೇಗಿತ್ತು ಅಂತ. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ, ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮ್ ಎಲ್ಲ. ಇನ್ನು ನಡೀತಿತ್ತು. ಚಿನ್ನುಗೆ ಪ್ರೈಸ್ ಸಿಕ್ಕಿದ್ಮೇಲೆ ನಾನು ಬಂದ್ಬಿಟ್ಟೆ. ಸುಮ್ಮನೆ ಏನಕ್ಕೆ ಟೈಮ್ ವೇಸ್ಟ್ ಅವನು ಕೂರಿಸ್ಕೊಂಡು ಅಂತ ಹೇಳಿ. ಇನ್ನು ದೊಡ್ಡ ಮಕ್ಕಳದೆಲ್ಲ ಗೇಮ್ಸ್ ಎಲ್ಲ ಇತ್ತು. ಚಿನ್ನುಗೆ ಗೇಮ್ ಎಲ್ಲ ಲಾಸ್ಟ್ ವೀಕೆ ಆಡಿಸಿದ್ರು. ಅವನಿಗೆ ಬರೀ ಇವತ್ತು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅಷ್ಟೇ ಇದ್ದಿದ್ದು. ಸೊ ನಾವು ಪ್ರೈಸ್ ತಗೊಂಡು ಬಂದ್ಬಿಟ್ವಿ. ಹಾಗೆ ನಾನು ಕೂಡ ಒಂದು ಗೇಮ್ ಆಡಿದೆ. ಇಂಡಿವಿಜುವಲ್ ಗೇಮ್ ಅಲ್ಲ, ಗ್ರೂಪ್ ಗೇಮ್. ಗ್ರೂಪಲ್ಲಿ ಯಾರು ಔಟ್ ಆಗ್ತಾರೆ ಅವ್ರಿಗೆ ಹೋಗ್ಬೇಕಿರುತ್ತೆ. ಸೊ ನಮ್ಮ ಗ್ರೂಪ್ ಔಟ್ ಆಯಿತು. 3rd ಚಾನ್ಸಲ್ಲಿ 3rd ಟೈಮ್ ಆಡಬೇಕಾದ್ರೆ ಔಟ್ ಆಯಿತು. ಬಟ್ ಇಟ್ಸ್ ಓಕೆ, ಪಾರ್ಟಿಸಿಪೇಟ್ ಮಾಡಿ ಎಂಜಾಯ್ ಮಾಡೋದ್ನಲ್ಲ, ಅದು ನನಗೆ ಸಿಕ್ಕಾಪಟ್ಟೆ ಖುಷಿ. ಹಾಗೆ ಚಿನ್ನು ಕೂಡ ಅವನು 2 ಗೇಮಲ್ಲೂ ಸಹ ಪ್ರೈಸ್ ತಗೊಂಡಿದ್ದಾನೆ. ತುಂಬ ಖುಷಿ ಆಯಿತು. ಆದರೆ ಈ ಸಲ 3rd ಪ್ರೈಸ್ ತಗೊಂಡಿದ್ದಾನೆ. ಬಟ್ ಇಟ್ಸ್ ಓಕೆ, ನನಗೆ ಅವನು ಯಾವ ಪ್ರೈಸ್ ತಗೊಂಡ್ರು ಖುಷಿನೇ. ಬಟ್ ಪಾರ್ಟಿಸಿಪೇಟ್ ಮಾಡೋದು ತುಂಬಾ ಮುಖ್ಯ ಅಲ್ವಾ. ನಾನು ಚಿನ್ನುಗೆ ಅದನ್ನೇ ಹೇಳ್ತೀನಿ, ನೀನು ಗೆದ್ರೂ ಪರವಾಗಿಲ್ಲ, ಸೋತ್ರೂ ಪರವಾಗಿಲ್ಲ, ಬಟ್ ಪಾರ್ಟಿಸಿಪೇಟ್ ಮಾಡು ನೀನು ಅಂತ ನಾನು ಯಾವಾಗಲೂ ಹೇಳ್ತಿರ್ತೀನಿ. ಸೊ ಅದಕ್ಕೆ ಅವನು ಸ್ವಲ್ಪ ಬೇಜಾರಾಗಿದೆ. ಅಮ್ಮ, ನನಗೆ 3rd ಪ್ರೈಸ್ ಸಿಕ್ಬಿಟ್ಟಿದೆ ಈ ಸಲ. ಯಾವಾಗಲೂ ಫಸ್ಟ್ ಪ್ರೈಸ್ ಸಿಕ್ತಿತ್ತು, ಈ ಸಲ ಮಾತ್ರ ನಂಗೆ 3rd ಪ್ರೈಸ್ ಸಿಕ್ಕಿದೆ ಅಂತ. ಬಿಡು ಕಂದ, ನೀನು ಪ್ರೈಸ್ ತಗೊಂಡಿದ್ಯಲ್ಲ ಅದೇ ಖುಷಿ ನನಗೆ. ನೋಡು, ನಿನ್ನ ಫ್ರೆಂಡ್ಸ್ ಸುಮಾರು ಜನ ಅವ್ರಿಗೆ ಪ್ರೈಸೇ ಸಿಕ್ಕಿಲ್ಲ, ಆದರೂ ಅವರು ಸುಮ್ಮನೆ ಕೂತಿಲ್ವಾ. ಆದರೆ ಅಟ್ಲೀಸ್ಟ್ ನಿಂಗೆ 3rd ಪ್ರೈಸ್ ಆದರೂ ಬಂದಿದೆಯಲ್ಲ, ಖುಷಿ ಪಡೋ ಅಂತ ಹೇಳಿದೆ. ಆಮೇಲೆ ಅವ್ನು ಖುಷಿ ಪಟ್ಟ. ಅಮ್ಮ, ಅವ್ನಿಗೆ ಏನಂದ್ರೆ ಅವ್ರ ಪಪ್ಪ ಏನು ಹೇಳ್ತಾರೋ ಅಂತ. ಪಪ್ಪ ನೀನು ಯಾವ ಪ್ರೈಸ್ ತಗೊಂಡ್ರು ಖುಷಿ ಪಡ್ತಾರೆ, ಡೋಂಟ್ ವರಿ, ಯೋಚನೆ ಮಾಡಬೇಡ ಅಂತ ಹೇಳಿದೆ. ಆಮೇಲೆ ಅವನು ಖುಷಿ ಪಟ್ಟ. ಅಲ್ವಾ, ಮಕ್ಕಳು ಪಾರ್ಟಿಸಿಪೇಟ್ ಮಾಡೋದು ಮುಖ್ಯ. ಅವರು ಗೆಲುವು ಸೋಲು ಇದ್ದಿದ್ದೆ ಅಲ್ವಾ. ಸೋಲೆ ಗೆಲುವಿನ ಮೆಟ್ಲು ಅಂತ ಹೇಳ್ತಾರೆ. ನೀವು ಅಷ್ಟೇ ನಿಮ್ಮ ಮನೇಲಿ ನಿಮ್ಮ ಮಕ್ಕಳಿಗೆ ಅಟ್ಲೀಸ್ಟ್ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಹೇಳಿ. ಅವರು ಸೋತ್ ಬಿಡ್ತೀನಿ ಅನ್ನೋ ಭಯದಲ್ಲಿ ಹಾಗೆ ಕೂತ್ಕೊಳ್ಳೋದು ಬೇಡ.
ಸೋತ್ರೂ ಪರವಾಗಿಲ್ಲ, ಎಲ್ರಿಗೂ ಆ ಧೈರ್ಯ ಬರಲ್ಲ ಎಲ್ಲತ್ರಲ್ಲೂ ಪಾರ್ಟಿಸಿಪೇಟ್ ಮಾಡಬೇಕು ಅಂತ. ಸೊ ನಾವು ಮಕ್ಕಳಿಗೆ ಚಿಕ್ಕದ್ರಿಂದನೂ ನೀನು ಸೋತ್ರೂ ಪರವಾಗಿಲ್ಲ ಪಾರ್ಟಿಸಿಪೇಟ್ ಮಾಡು ಅಂತ ಹೇಳಿ ಕಳಿಸ್ಬೇಕು. ನಾನು ಅಷ್ಟೇ LKGಯಿಂದನೂ ಅಷ್ಟೇ ನನ್ನ ಮಗನ ಯಾವುದೇ ಗೇಮ್ ಇರಲಿ ಏನೇ ಇರಲಿ ಕ್ಲಾಸಲ್ಲಿ ನೀನು ಪಾರ್ಟಿಸಿಪೇಟ್ ಮಾಡು, ಗೆಲ್ಲೋದು ಸೋಲೋದು ಆಮೇಲಿನ ವಿಷಯ, ಫಸ್ಟ್ ಪಾರ್ಟಿಸಿಪೇಟ್ ಮಾಡು ಅಂತ ಹೇಳ್ತಿರ್ತೀನಿ. ಸೊ ಅದಕ್ಕೆ ಅವನು ಈ ಸಲ ಪಾರ್ಟಿಸಿಪೇಟ್ ಮಾಡಿದ. ಪರವಾಗಿಲ್ಲ, 2 ಗೇಮಲ್ಲೂ ಪ್ರೈಸ್ ತೊಗೊಂಡಿದ್ದಾನೆ. ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ತೊಗೊಂಡ್ರಲ್ಲ ಅವ್ರಿಗೆ ಬೇರೆ ಗೇಮಲ್ಲಿ ಸಿಕ್ಕೇ ಇಲ್ಲ ಅವ್ರಿಗೆ ಪ್ರೈಸು, ಇವನಿಗೆ 2 ಗೇಮಲ್ಲೂ ಸಿಕ್ಕಿದೆ. ನಂಗೆ ಅದೇ ತುಂಬ ಖುಷಿಯಾಯಿತು. ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡ್ತೀನಿ ಅಮ್ಮ ಅಂತ ಹೇಳಿದ್ದಾನೆ. ಓಕೆ ಫ್ರೆಂಡ್ಸ್, ಈ ಒಂದು ಸ್ಪೋರ್ಟ್ಸ್ ಡೇ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋಸ್ನ ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಾಚ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.